ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ಎದುರು 61 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಾಣುವುದರ ಮೂಲಕ ಇದೀಗ ಟಿ20 ವರ್ಲ್ಡ್ ಕಪ್ ನ ಸೂಪರ್ 8 ಸ್ಟೇಜ್ಗೆ ಭಾರತ ಎಂಟ್ರಿ ಕೊಟ್ಟಿದೆ. ಇನ್ನು ಪಾಕಿಸ್ತಾನ ಭಾರತ ಎದುರು ಒಂದು ಹೀನಾಯವಾದಂತಹ ಸೋಲನ್ನ ಕಂಡ ಬಳಿಕ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಭಾರತ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 175 ರನ್ಗಳನ್ನ ಹೊಡೆಯಿತು. ಟೀಮ್ ಇಂಡಿಯಾದ ಪರವಾಗಿ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಕೇವಲ 40 ಎಸೆತದಲ್ಲಿ 77 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 176 ರನ್ಗಳ ಗುರಿಯನ್ನು ಪಡೆದಂತಹ ಪಾಕಿಸ್ತಾನ 114 ರನ್ಗಳಿಗೆ ಭಾರತದ ವಿರುದ್ಧ ಆಲ್ಔಟ್ ಆಗುವುದರ ಮೂಲಕ 61 ರನ್ಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿತು. ಮೊದಲನೇ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ವಿಕೆಟ್ ಅನ್ನು ಪಡೆದಂತಹ ಪಾಕಿಸ್ತಾನ ತಂಡದ ಆಟಗಾರರು ತುಂಬಾನೇ ಸಂಭ್ರಮದಲ್ಲಿದ್ದರು. ಆದರೆ ಪಾಕಿಸ್ತಾನ ತಂಡದ ಆಟಗಾರರ ಈ ಸಂಭ್ರಮವನ್ನ ಹಾಳು ಮಾಡಿದ್ದು ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾಕ್ಕಿಂತ ಜಾಸ್ತಿ ಒಂದು ಆರ್ಭಟವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಪಾಕಿಸ್ತಾನದ ಎದುರು ತೋರಿದರು. ಬ್ಯಾಟಿಂಗ್ಗೆ ಕಠಿಣವಾದಂತಹ ಪಿಚ್ ನಲ್ಲಿ ಇಶಾನ್ ಕಿಶನ್ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಿದ ಕಾರಣವೇ ಭಾರತ ಪಾಕಿಸ್ತಾನದ ಎದುರು 175 ರನ್ಗಳ ಒಂದು ಭರ್ಜರಿ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಯಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಪಾಕಿಸ್ತಾನ ಭಾರತ ಎದುರು ಒಂದು ಹೀನಾಯವಾದಂತಹ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶೋಯಬ್ ಅಖ್ತರ್, ನಾನು ಪಾಕಿಸ್ತಾನ ತಂಡಕ್ಕೆ ಮೊದಲೇ ಹೇಳಿದ್ದೆ, ಭಾರತ ತಂಡವನ್ನ ಪಂದ್ಯಕ್ಕೆ ಮೊದಲು ರೊಚ್ಚಿಗೆ ಇಳಿಸಬೇಡಿ ಅಂತ. ಆದ್ರೆ ನನ್ನ ಮಾತನ್ನ ಪಾಕಿಸ್ತಾನ ತಂಡ ಅರ್ಥ ಮಾಡಿಕೊಳ್ಳಲಿಲ್ಲ. ಬರೀ ಪಾಕಿಸ್ತಾನ ತಂಡದ ಆಟಗಾರರು ಮಾತಿನಲ್ಲಷ್ಟೇ ಅಬ್ಬರಿಸಿದರು. ಫೀಲ್ಡ್ ಅಲ್ಲಿ ಪಾಕಿಸ್ತಾನದಿಂದ ಒಂದು ಅಬ್ಬರವಾದಂತಹ ಪ್ರದರ್ಶನ ಬರಲೇ ಇಲ್ಲ. ಅಭಿಷೇಕ್ ಶರ್ಮಾ ಔಟ್ ಆದ ನಂತರ ಸಂಭ್ರಮದಲ್ಲಿ ಪಾಕಿಸ್ತಾನದ ಆಟಗಾರರು ಮೈ ಮರೆತರು. ಇದರ ಲಾಭವನ್ನ ಇಶಾನ್ ಕಿಶನ್ ಪಡೆದರು. ಇಶಾನ್ ಕಿಶನ್ ಅಂತೂ ನಿಜಕ್ಕೂ ಕೂಡ ಪಾಕಿಸ್ತಾನದ ಎದುರು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿದರು. ಬ್ಯಾಟಿಂಗ್ ಕಠಿಣವಾಗಿದ್ದಂತಹ ಪಿಚ್ ನಲ್ಲಿ ಲೀಲಾಜಾಲವಾಗಿ ಇಶಾನ್ ಕಿಶನ್ ರನ್ ಅನ್ನು ಗಳಿಸಿದರು. ಇಶಾನ್ ಕಿಶನ್ ಈ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರದೆ ಹೋಗಿದ್ದಾರೆ. ಖಂಡಿತವಾಗಿಯೂ ಭಾರತ 175 ರನ್ಗಳನ್ನ ಈ ಪಂದ್ಯದಲ್ಲಿ ಕಲೆ ಹಾಕುತ್ತಿರಲಿಲ್ಲ. ಒಂದು ವೇಳೆ ಇಶಾನ್ ಕಿಶನ್ ಬೇಗನೆ ಔಟ್ ಆಗಿದ್ದರೆ ಟೀಮ್ ಇಂಡಿಯಾವನ್ನ 150 ಗಡಿ ಒಳಗೆ ಪಾಕಿಸ್ತಾನ ಕಟ್ಟಿ ಹಾಕಬಹುದಾಗಿತ್ತು. ಆಗ ನಮಗೆ ಪಂದ್ಯವನ್ನು ಗೆಲ್ಲುವುದಕ್ಕೆ ಅವಕಾಶವಿತ್ತೇನು. ಆದರೆ ಇಶಾನ್ ಕಿಶನ್ ಇದಕ್ಕೆ ಆಸ್ಪದವನ್ನ ನೀಡಲಿಲ್ಲ. ಪಾಕಿಸ್ತಾನ ಭಾರತ ಎದುರು ಒಂದು ಪ್ರಾಪರ್ ಪ್ಲಾನಿಂಗ್ ನಲ್ಲಿ ಕಣಕ್ಕಿಳಿಯಲಿಲ್ಲ. ಬರೀ ಪಾಕಿಸ್ತಾನದ ಆಟಗಾರರು ಭಾರತ ವಿರುದ್ಧ ಮಾತನಾಡಿದರಷ್ಟೇ. ಭಾರತದಂತಹ ಬಲಿಷ್ಠ ತಂಡದ ಎದುರು ನಾವು ಜಯವನ್ನ ಸಾಧಿಸಬೇಕಾದ್ರೆ ಪ್ರಾಪರ್ ಆದಂತಹ ಪ್ಲಾನಿಂಗ್ ಒಂದಿಗೆ ಕಣಕ್ಕಿಳಿಯಬೇಕಾಗಿತ್ತು ಎಂಬ ತಮ್ಮ ಅನಿಸಿಕೆಯನ್ನ ಶೋಯಬ್ ಅಖ್ತರ್ ಹೊರಹಾಕಿದ್ದಾರೆ.